ನಮಸ್ತೆ ಎಲ್ಲರಿಗೂ ವಿಜಯ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ತರಕಾರಿ ಬೇಳೆ ಸಾರು ಮಾಡೋಣ್ರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ ಒಂದು ಸ್ವಲ್ಪ, ಈರುಳ್ಳಿ ಒಂದು 10 ರಿಂದ 12 ಬೀನ್ಸು, 2 ಟೊಮೆಟೊ, ಒಂದು 3 ಆಲೂಗಡ್ಡೆ, ಆಮೇಲೆ ಒಂದು 4 ಕ್ಯಾರೆಟ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಒಂದು ಬಟ್ಲ ತೊಗರಿಬೇಳೆ, ಆಮೇಲೆ ಒಂದು ಸ್ವಲ್ಪ ಹಿಂಗು. ಈಗ ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಮೊದಲು ಒಂದು ಬಟ್ಲ ತೊಗರಿಬೇಳೆ, ಆಮೇಲೆ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸ್ ಹಾಕೋರಂದ್ರೆ, ಹಾಗೆ ಟೊಮೆಟೊ, ಈರುಳ್ಳಿ ಹಾಕೋರಂದ್ರೆ. ಈಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೋರಂದ್ರೆ, ಆಮೇಲೆ ಅರಿಶಿನ ಒಂದು ಸ್ವಲ್ಪ ಹಾಕೋಣ, ಆಮೇಲೆ ಒಂದು 7 ರಿಂದ 8 ಹನಿ ಇದು ಎಣ್ಣೆ ಹಾಕೊಂಡ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಈಗ ನೀರು ಹಾಕೋಣ್ರಿ. ಇದು ಜಸ್ಟ್ ಮುಳುಗಬೇಕು ಅಷ್ಟೇ ಸಾಕು. ತರಕಾರಿ ಮತ್ತು ಬೇಳೆ ಈ ಒಂದು ಸಲ ಮಿಕ್ಸ್ ಮಾಡಿ ಒಂದು 4 ಸೀಟಿ ಹೊಡ್ಸ್ಕೊಂಡ್ರೆ ಇದೊಂದು 4 ಸೀಟಿ ಬರಲ್ರಿ. ಈಗ ಇದು 4 ಸೀಟಿ ಆಯ್ತು ರೀ. ಇದು ತಕ್ಕೋತೀನಿ ಕುಕ್ಕರ. ಸ್ಮ್ಯಾಶ್ ಮಾಡ್ಕೊಡ್ರಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋಣ್ರಿ. ಇದಕ್ಕೆ ಈಗ ಇದಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ್ರಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಹಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಿಂಗೊಂದು ಸ್ವಲ್ಪ, ಹಂಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈಗ ಕುಚ್ಕೊಂಡಿರೋ ಬ್ಯಾಳಿ ಮತ್ತು ತರಕಾರಿ ಹಾಕೋರಂದ್ರೆ. ಬ್ಯಾಳಿ ಕುಚ್ಕೊಂಡಿರೋ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಅದು ಸಾರು ಒಳಗೆ ಹಾಕೋರಂದ್ರೆ. ಈಗ ಇದಕ್ಕೆ ಕೊತ್ತಂಬರಿ ಹಾಕೋರಂದ್ರೆ. ನಿಮಗೆ ಖಾರ ಬೇಕಾದ್ರೆ ಖಾರನೂ ಹಾಕೋಬೋದು. ಆಮೇಲೆ ಇನ್ನೊಂದು ಸ್ಪೂನ ಉಪ್ಪು ಹಾಕೋರಂದ್ರೆ. ಇದಕ್ಕೆ ಉಪ್ಪು ಚೆಕ್ ಮಾಡಿರಿ ಎಷ್ಟು ಬೇಕಷ್ಟು. ಈಗ ಇದ್ರ ಮ್ಯಾಗ ಮುಚ್ಚೋಣ್ರಿ. ಇದು ಒಂದು 5 ರಿಂದ 10 ನಿಮಿಷ ಕುದಿಲಿ. ಆಮೇಲೆ ನಮ್ಮ ಬೇಳೆ ಸಾರು ರೆಡಿ ಆಗ್ತೈತಿ. ಈಗ ನಮ್ಮದು ಸಿಂಪಲ್ ತರಕಾರಿ ಬೇಳೆ ಸಾರು ರೆಡಿ ಆಯ್ತು ರೀ. ನಿಮ್ಗೆ ಇದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.